ಇವಾಗ ಟೆಸ್ಟ್ ಮಾಡಕ್ ಹೋಗ್ತೀವಿ, ಸೌಂಡೇ ಪ್ಲೇ ಆಗ್ತಿಲ್ಲ, ಎಲ್ಲ ವ್ಯಾಲ್ಯೂಮ್ ಫುಲ್ ಇಟ್ಟಿದ್ವಿ. ಒಂದೊಂದು ನಿಮಿಷದ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಬಕ್ರ ಆಗಕ್ಕೆ ಹೋಗ್ಬೇಡಿ. ನೋಡಿ, ನಿಮ್ಮಲ್ಲಿ ತುಂಬಾ ಜನ ಈ ಟೆಕ್ನೋ ಪೋವಾ 8ನ ಇನ್ಸ್ಟಾಗ್ರಾಮ್ ಪೇಡ್ ರೀಲ್ಸ್ಗಳನ್ನ ನೋಡ್ಬಿಟ್ಟು ತುಂಬಾ ಜನ ಇದನ್ನ ಈ ನಥಿಂಗ್ ಫೋನ್ 4A ಸೀರೀಸ್ ಅಂತ 4A ಆಗಿರಲಿ 4A Pro ಜೊತೆ ಎಲ್ಲ ಕಂಪೇರ್ ಮಾಡಿಬಿಟ್ಟು ಇದಕ್ಕಿಂತ ಡಿಸೈನು, ಬಿಲ್ಡ್ ಕ್ವಾಲಿಟಿ, ಫೀಚರ್ಸ್ಗಳೆಲ್ಲ ಎಷ್ಟು ಸಖತ್ತಾಗಿದೆ. ಅದು ಸ್ಪೆಷಲಿ ಈ ನಥಿಂಗ್ ಫೋನ್ 4A ಸೀರೀಸ್ಗಿಂತ ಎಷ್ಟೋ ಮಚ್ ಬೆಟರ್ ಮತ್ತು ಚೀಪ್ ಬೆಲೆಗೆ ಸಿಗ್ತಿದೆ ಅಂತ ಎಲ್ಲರೂ ಈ ಟೆಕ್ನೋ ಪೋವಾ 8 ಫೋನ್ ಬಗ್ಗೆನೇ ಕೇಳ್ತಿದ್ದಾರೆ, ಕಮೆಂಟ್ ಮಾಡ್ತಿದ್ದಾರೆ, ಪರ್ಚೇಸ್ ಮಾಡ್ತಿದ್ದಾರೆ. ಆದರೆ ಸೇಮ್ ನೀವು ಇದೇ ತಪ್ಪನ್ನ ಮಾಡಿಬಿಟ್ಟು ಬಕ್ರ ಆಗಕ್ಕೆ ಹೋಗ್ಬೇಡಿ. ಒಂದ್ಸರ್ತಿ ಈ ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆಲ್ಲ ರಿಯಾಲಿಟಿ ಗೊತ್ತಾಗತ್ತೆ. ಮತ್ತೊಂದು ವಿಷಯ ಕ್ಲಿಯರ್ ಮಾಡಬೇಕಾಗಿತ್ತು, ಈ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ನ ನಮ್ಗೆ ಯಾರು ಬ್ರ್ಯಾಂಡ್ ಅವರು ಕಳಿಸ್ಕೊಟ್ಟಿಲ್ಲ, ಮತ್ತು ನಾನು ಕೂಡ ಇದನ್ನ ಪರ್ಚೇಸ್ ಮಾಡಿದೆ. ನಾನೊಬ್ಬ ಕ್ರಿಯೇಟರ್ ಫ್ರೆಂಡ್ ಹತ್ರ ಈ ಫೋನ್ನ ತೊಗೊಂಡು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಬಾಕ್ಸ್ ಎಲ್ಲ ಈ ರೀತಿಯಾಗಿದೆ. ಸೊ ಬಾಕ್ಸ್ ಒಳಗಡೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಎಕ್ಸೆಸರೀಸ್ ಸಿಗುತ್ತೆ. ಒಂದು ನನಗೆ ಇಷ್ಟ ಆಗಿದೆ ಅಂದರೆ 45 ವ್ಯಾಟ್ನ ಪವರ್ ಟ್ರಿಕ್ ಕೊಡ್ತಿದ್ದಾರೆ. 30,000 ರೂಪಾಯಿ ಕೊಟ್ಟರು ಕೂಡ ಲೈಕ್ ಅಟ್ಲೀಸ್ಟ್ ಒಂದು 60, 70, 80 ವ್ಯಾಟ್ನ ಪವರ್ ಟ್ರಿಕ್ ಆದರೂ ಕೊಡಬೇಕಾಗಿತ್ತು ಇವರು. ಆದರೆ ಇಲ್ಲಿ ಟೆಕ್ನೋ ಏನು ಹೇಳೋದು ಗೊತ್ತಾ, ಅದು ಯಾರೋ ಸ್ಯಾಮ್ಸಂಗ್ ಇರಲ್ಲ ಅಡಾಪ್ಟರೇ ಕೊಡ್ತಿಲ್ಲ, ಇನ್ಯಾರೋ ಕೇಸ್ ಕೊಡ್ತಿಲ್ಲ, ಇನ್ನು ಯಾರು ಏನೇನೋ ಕೊಡ್ತಿಲ್ಲ. ಆದರೆ ಇನ್ ಬಾಕ್ಸ್ ನಾವು ಎಲ್ಲ ಆಕ್ಸೆಸರಿ ಜೊತೆಗೆ 45 ವ್ಯಾಟ್ ಪವರ್ ಅಡಾಪ್ಟರ್ ಕೊಟ್ಟರು ಕೂಡ ನಮ್ಗೆ ಕಮ್ಮಿ ಕಾಣಿಸ್ತಿದೆ. ಎಸ್ ಗುರು, ಆಬ್ವಿಯಸ್ಲಿ ನಾವು 30,000 ರೂಪಾಯಿ ಕೊಡ್ತಿದ್ವಿ. ಬ್ರ್ಯಾಂಡೆಡ್ ಫೋನ್ ಎಕ್ಸ್ಪೆಕ್ಟ್ ಜಾಸ್ತಿ ಮಾಡೋಕ್ಕಾಗಲ್ಲ, ಬಟ್ ಇದು ಬಜೆಟ್ ಫೋನ್ ಇದ್ದು ಒಂದು ಹೊಸ ಬ್ರ್ಯಾಂಡ್ ಇದೆ. ಈ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ, ಹೀಗಾಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಆದರೂ ಇಲ್ಲಿ ಬಿಡು, ನಾವು ಬೇಡ ಗುರು 45 ಇದಕ್ಕೆ ಬೆಸ್ಟ್ ಅಂತ ಕರೀನ. ಸೊ ನೆಕ್ಸ್ಟ್ ಡಿಸೈನ್ಗೆ ಬಂದ್ವಿಯಪ್ಪ ಅಂದರೆ ಇಲ್ಲಿ ಏನು ಕ್ರೇಜಿ ಥಿಂಕ್ ಅಂತಂದರೆ ಇದರಲ್ಲಿ 116 ಲೈಟ್ನ ಈ ಒಂದು ಮ್ಯಾಟ್ರಿಕ್ಸ್ ಲೈಟ್ ಕೊಡಿದ್ದಾರೆ. ಎಲ್ಲ ಕಡೆ ಇದರದೇ ಹವಾ, ಇದರದೇ ಪ್ರಮೋಷನು, ಎಲ್ಲರೂ ಇದನ್ನೇ ಮಾತಾಡ್ತಿದ್ದಾರೆ. ಸೊ ನಾನು ನಿಮ್ಗೆ ಒಂದು ಸ್ಟಾರ್ಟಿಂಗಲ್ಲೇ ಕ್ವಶನ್ ಕೇಳ್ತೀನಿ, ನೀವು ಫೋನ್ನ ಜಸ್ಟ್ ಡಿಸೈನು, ಲೈಟ್ಸು ಇದನ್ನೆಲ್ಲ ನೋಡಿ ಪರ್ಚೇಸ್ ಮಾಡ್ತೀರಾ? ಇವರೆಲ್ಲ ಈ ನಥಿಂಗ್ ಫೋನಿಂದ ಕಾಪಿ ಮಾಡಿದರೆ ಅಥವಾ ಬೇರೆ ಎಲ್ಲಿಂದ ನೋಡ್ಕೊಂಡು ಡಿಸೈನ್ನ ಕೊಟ್ಟಿದ್ದಾರೆ. ಸೊ ಡಿಸೈನ್ ಮ್ಯಾಟ್ರ್ ಆಗತ್ತಾ, ಅಥವಾ ಇದ್ರೊಳಗಿರುವಂಥ ಸ್ಪೆಸಿಫಿಕೇಷನು, ಕ್ಯಾಮ್ರಾ, ಪ್ರೊಸೆಸರು, ಇದೇ ಮ್ಯಾಟ್ರ್ ನೋಡ್ಕೊಂಡು ನೀವು ಫೋನ್ನ ಪರ್ಚೇಸ್ ಮಾಡ್ತೀರಾ? ಕಮೆಂಟ್ ಮಾಡಿ. ಇನ್ ಆನೆಸ್ಟ್ಲಿ ಡಿಸೈನ್ ಬಗ್ಗೆ ನೋಡೋದಾದ್ರೆ ನಾನು ನಥಿಂಗ್ ಫೋನ್ 4A Proನ ಲಾಸ್ಟ್ ಒಂದು 5-6 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೂ ಆ ಫೋನ್ನ ಕಂಪೇರ್ ಮಾಡಿದ್ವಿಯಪ್ಪ ಅಂದರೆ ಇನ್ನೇನು ನೋಡ್ಕೋಬೋದು, ಎರಡರಲ್ಲಿ ನನಗೆ ಇನ್ ಆ್ಯಂಡ್ ಫೀಲ್ ಪ್ರೀಮಿಯಮ್ ಈ ಟೆಕ್ನೋ ಪೋವಾ 8A ಅನಿಸ್ತಿದೆ. ಆಯಿತಾ, ಇದು ನನ್ನ ಆನೆಸ್ಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಈ ಫೋನ್ ಒಂದು ಹೆವಿ ಡಿಸೈನ್ ಇದೆ, ಮತ್ತು ಸೈಡಿಗೆಲ್ಲ ಗ್ರಿಪ್ಪಿ ಎಲ್ಲ ನನ್ನ ಕೈಯಲ್ಲಿ ಕಂಫರ್ಟೇಬಲ್ ಇಟ್ಕೋಬೋದು. ಸ್ವಲ್ಪ ಹೆವಿ ಇರೋದ್ರಿಂದ ವೆಯ್ಟ್ ಜಾಸ್ತಿ ಫೀಲ್ ಕೊಡೋದು ಕೈಯಲ್ಲಿ. ಬಟ್ ಬ್ಯಾಕ್ ಪ್ಯಾನಲು, ಯೂಸೇಜು, ಇದನ್ನೆಲ್ಲ ದೂರಿಂದ ಲುಕ್ಸ್ ಎಲ್ಲ ನೋಡ್ಕೊಂಡಾಗ ನನಗೆ ನಥಿಂಗ್ ಫೋನ್ 4A Proಗಿಂತ ಅಟ್ರಾಕ್ಟಿವ್ ಅನ್ನೋದಕ್ಕಿಂತ ಒಂಥರ ಕ್ಲೀನ್ ಡಿಸೈನೊಂದಿಗೆ ಪರ್ಫೆಕ್ಟ್ ಅಂತ ಅನಿಸ್ತಿದೆ. ಆದರೆ ಒಂದು ಕಮ್ಮಿಯಪ್ಪ ಅಂದರೆ ಸೈಡ್ ಎಡ್ಜಸ್ ಎಲ್ಲ ಏನು ಕೊಟ್ಟಿದ್ದಾರೆ ನೋಡಿ, ಇದೆಲ್ಲ ಕಂಪ್ಲೀಟ್ಲಿ ಫೈಬರ್ ಮೆಟೀರಿಯಲ್ ಇದೆ. ಬಟನ್ಸು, ವ್ಯಾಲ್ಯೂಮ್ ರಾಕರ್ ಕೀ ಇದನ್ನೆಲ್ಲ ಕಂಫರ್ಟೇಬಲ್ ಆಗಿ ಹೋಲ್ಡ್ ಮಾಡ್ಕೊಂಡು ನಾವು ಆಪ್ರೇಟ್ ಮಾಡ್ಕೋಬೋದು. ಬಟ್ ಇಲ್ಲಿ 30,000 ರೂಪಾಯಿಗೆ ಮೆಟಲ್ ಎಲ್ಲ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಮತ್ತೊಂದು ಮೇನ್ ಮಿಸ್ಸಿಂಗ್ ಅಪ್ಪ ಅಂತಂದರೆ 30,000 ರೂಪಾಯಿ ಕೊಟ್ಟರು ಕೂಡ ಜಸ್ಟ್ IP64 ವಾಟ್ ರೀಸನ್ ಕೊಡ್ತಿದ್ದಾರೆ. ಅಲ್ಲಿ ಯಾರೋ 12,000 ರೂಪಾಯಿಗೆ IP68, 67, 69 ಎಲ್ಲ ಕೊಡ್ತಿರ್ಬೇಕಾದ್ರೆ ಇವ್ರು 30,000 ರೂಪಾಯಿ ಕೊಟ್ಟರು ಕೂಡ ಈ ಸ್ವಲ್ಪ ಟೆಕ್ನೋನವರು ಕಂಜ್ಯೂಸಿ ಮಾಡಿದ್ರೆ ನನ್ನ ಪ್ರಕಾರ ಇಲ್ಲಿ IP69 ಬೇಕಾಗಿತ್ತು. ಸೊ ಆನೆಸ್ಟ್ಲಿ ನನಗಂತೂ ಈ ಫೋನ್ನ ಫಸ್ಟ್ ಲುಕ್ಕು, ಡಿಸೈನು, ಲುಕ್ಸ್ ವೈಸ್ ಎಲ್ಲ ಚೆನ್ನಾಗಿ ಅನಿಸ್ತು. ಮತ್ತು ಡಿಸೈನ್ ವೈಸ್ ಕೂಡ ಬ್ಯಾಕ್ ಪ್ಯಾನಲಿಂದ ನೋಡಿದ್ರೆ ಅಷ್ಟೇ ಆಯಿತಾ, 30,000 ರೂಪಾಯಿ ಕೊಡ್ತಿರುವಂಥ ವ್ಯಾಲ್ಯೂಗೆ ಇದು ಆ್ಯಕ್ಚುಲಿ ಒಳ್ಳೆ ಡಿಸೈನ ಒಳಗೊಂಡು ಬಂದಿದೆ. ನನಗಿಲ್ಲಿ ಡಿಸೈನಲ್ಲಿ ಇಷ್ಟ ಆಯಿತು. ಬಟ್ ಆ ಬ್ರ್ಯಾಂಡ್ ಫೀಲು ಮತ್ತು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನಿಮಗೆ ಬೇರೆ ಸ್ಯಾಮ್ಸಂಗ್ ಫೋನ್ಸ್ಗಳಾಗಿರಲಿ ಅಥವಾ ಬೇರೆ ಬೇರೆ 30,000 ರೂಪಾಯಿ ಫೋನ್ಸ್ನ ಕೈಲಿ ಇಟ್ಕೊಂಡಾಗ ಆ ಫೋನ್ಸ್ಗಳು ಸ್ವಲ್ಪ ನಿಮಗೆ ಬೆಟರ್ ಫೀಲ್ ಆದರೆ ಇದು ಎಕ್ಸಲೆಂಟ್ ಮತ್ತೊಂದು ಬೆಸ್ಟ್ ಫೀಲಿಂಗ್ನ ಕೊಡುತ್ತೆ ಬಿಕಾಸ್ ಆಫ್ ಡಿಸೈನ್ ಮತ್ತು ಇದಿರುವಂಥ ಇನ್ ಹ್ಯಾಂಡ್ ಫೀಲಿಂಗ್ಸ್. ಇದು ನೆಕ್ಸ್ಟ್ ಈ ಫೋನ್ ಅಂತ ಡಿಸ್ಪ್ಲೇಗೆ ಬಂದ್ವಿ ಅಂದರೆ ನೀವು ನೋಡ್ಕೋಬೋದು, ಲುಕ್ಸ್ ವೈಸ್ ಇದು ಈ ಫೋನ್ ವಾಲ್ಪೇಪರು ಎಲ್ಲ ಅದೇ ರೀತಿಯಾಗಿ ಕಾಣಿಸ್ತಿದೆ, ಟೆಕ್ಸ್ಟು, ಟೈಮಿಂಗು ಎಲ್ಲ. ಸೊ ನೋಡೋಕ್ಕೆ ಫಸ್ಟ್ ಲುಕ್ಕಲ್ಲಿ ಸಖತ್ತಿರುವಂಥ ಡಿಸ್ಪ್ಲೇನು ಕಾಣಿಸ್ತಿದೆ. ಆದರೆ ಯಾವಾಗ ಇದಿರುವಂಥ ಯೂಸೇಜ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ, ನೀವು ನೋಡ್ಕೋಬೋದು ಇದಿರುವಂಥ ಆನ್ ಪೇಪರ್ ಸ್ಪೆಸಿಫಿಕೇಷನ್ಲಿ 6.76 ಇಂಚ್ ಇರುವಂಥ IPS LCD ಡಿಸ್ಪ್ಲೇ ಕೊಡ್ತಿದ್ದಾರೆ. ಅದು 950 ಹೈ ಬ್ರೈಟ್ನೆಸ್ ಮಾಡೋದಿಗೆ 140 ಫೋಟೋಸ್ನ ರಿಫ್ರೆಶ್ ರೇಟ್ ಕೊಡ್ತಿದ್ದಾರೆ. ಮತ್ತು ಫ್ರಂಟಲ್ಲಿ ನಿಮಗೆ ಇದರಲ್ಲಿ ಈ ಪಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಸೊ ಆನೆಸ್ಟ್ಲಿ ಆನ್ ಪೇಪರ್ ಸ್ಪೆಸಿಫಿಕೇಶನ್ ಕೂಡ ಇದು ಅಷ್ಟರ ಮಟ್ಟಿಗೆ 30,000 ರೂಪಾಯಿ ಸ್ಪೆಕ್ಸ್ ಅಂತ ಅನಿಸ್ತಾನೆ ಇಲ್ಲ. ಇನ್ನು ಯೂಸೇಜಲ್ಲಂತೂ ನಂಗೆ ತುಂಬ ಲೈಕ್ ಒಂಥರ ಎರಿಟೇಟ್ ಆದಂಗೆ ಆಯ್ತಾ, ಇಷ್ಟು ನಾವು 30,000 ರೂಪಾಯಿ ಕೊಟ್ಟರು ಕೂಡ ಇಷ್ಟು ಕಮ್ಮಿ ಫೀಚರ್ ಅನಿಸ್ತಿದೆ. ಒಂದು ನಾವಿಲ್ಲಿ ಯೂಟ್ಯೂಬ್ ವಿಡಿಯೋ ಎಲ್ಲ ನೋಡಬೇಕಾದ್ರೆ ಜಸ್ಟ್ 2K ವಿಡಿಯೋ ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ HDR ಸಪೋರ್ಟ್ ಆಗುತ್ತೆ, ಬಟ್ ಕೆಲವೊಂದು ಟೈಮ್ ಇದು ಕೂಡ ಲ್ಯಾಗ್ ಆದಂಗಿದೆ. ಮತ್ತು ಸಿಂಗಲ್ ಸ್ಪೀಕರ್ ಕೊಡಿದರೆ ಇದು ಕೂಡ ಕೆಲವೊಂದು ಟೈಮ್ ಚಿಕ್ಕ ಪುಟ್ಟಾಗಿ ಲ್ಯಾಗ್ ಆಗಿ ಹಾಗೆ ಸೌಂಡ್ ನಿಮ್ಗೆ ಕೇಳಿಸ್ ಬರುತ್ತೆ. ಸೊ ನಾನು ಲೈವ್ ಎಕ್ಸಾಂಪಲ್ ಕೂಡ ತೋರಿಸ್ತೀನಿ ನಿಮಗೆ. ಇವಾಗ ಟೆಸ್ಟ್ ಮಾಡೋಕ್ಕೆ ಹೋಗ್ತಿದ್ವಿ, ಸೌಂಡೇ ಪ್ಲೇ ಆಗ್ತಿಲ್ಲ, ಎಲ್ಲ ವ್ಯಾಲ್ಯೂಮ್ ಫುಲ್ ಇಟ್ಟಿದ್ವಿ. ತುಂಬ ಟೆಸ್ಟ್ ಮಾಡಿದ್ವಿ, ಬಟ್ ನಿಮಗೆ ನಿಮ್ಮ ಮುಂದೆ ಕೂಡ ತೋರಿಸ್ತೀನಿ ಆಯ್ತಾ ಲೈವ್ ಆಗಿ. ಇವಾಗ ನೋಡಿ ಫುಲ್ ವ್ಯಾಲ್ಯೂಮ್ ಇದೆ. ಐ ಹೋಪ್ ನಿಮ್ಗೆ ಕಾಣಿಸ್ತಿರ್ಬೋದು. ಸಾಂಗ್ ಕೂಡ ಪ್ಲೇ ಆಗ್ತಿದೆ, ಬಟ್ ಯಾವುದೇ ಸೌಂಡ್ ಇದರಲ್ಲಿ ಕಾಣಿಸ್ತಾನೆ ಇಲ್ಲ. ಆನೆಸ್ಟ್ಲಿ ನಾವೇನೋ ಲೈವ್ ಟೆಸ್ಟ್ ಮಾಡಬೇಕಾದ್ರೆ ಸಾಂಗ್ ಪ್ಲೇ ಮಾಡಿದ್ರೆ ಸೌಂಡ್ ಬರ್ತಿರ್ಲಿಲ್ಲ, ಬಟ್ ಇವಾಗ ಬರ್ತಿದೆ.
ಸಿಂಗಲ್ ಸ್ಪೀಕರ್ ಇದೆ, ಮತ್ತು ಅಷ್ಟೊಂದು ಕ್ಲಾರಿಟಿ ಇಲ್ಲ ಇದರಲ್ಲಿ, ಫುಲ್ ವ್ಯಾಲ್ಯೂಮ್ ಇದೆ ಈಗ. Hold me close till I get up. Time is barely on our side. ಆನೆಸ್ಟ್ಲಿ ಈ ಲೆವೆಲ್ ಕ್ವಾಲಿಟಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ ಆಯಿತಾ. ತುಂಬ ಯಾವುದೋ ಒಂದು 7-8 ಸಾವಿರ ರೂಪಾಯಿ ಫೋನಲ್ಲಿ ಹಳೇ ಫೋನ್ಸ್ಗಳು ಇರ್ತಿತ್ತು ನೋಡಿ, ಆ ಲೆವೆಲ್ ಸ್ಪೀಕರ್ ಬರ್ತಿದೆ. ಇದಕ್ಕಿಂತ ಎಷ್ಟೋ ಮಚ್ ಬೆಟರ್ ಗುರು, 10-12 ಸಾವಿರ ರೂಪಾಯಿ ಸ್ಪೀಕರ್ ಸೌಂಡ್ ಮಾಡತ್ತೆ. ಸೊ ಇಲ್ಲಿ ಇಷ್ಟೊಂದು ಕಂಜ್ಯೂಸಿ ಅಥವಾ ಈ ಲೆವೆಲ್ ಕ್ವಾಲಿಟಿ ಏನಕ್ಕೆ ಮಾಡಿದೆ ಟೆಕ್ನೋ ಆನೆಸ್ಟ್ಲಿ ಗೊತ್ತಿಲ್ಲ. ಬಟ್ ಇದು ನಿಜವಾಗ್ಲೂ ತುಂಬ ಲೈಕ್ ನನಗೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ತು. ಆದರೂ ಒಪ್ಕೋತೀನಿ ಗುರು, ಇನ್ನೂ ನಾನು ಸ್ಪೀಕರ್ ಚೆನ್ನಾಗಿಲ್ಲಲ್ವಾ, ಓಕೆ ಎಕ್ಸ್ಪೆಕ್ಟ್ ಮಾಡ್ಕೋತೀನಿ. ಬಟ್ 30,000 ರೂಪಾಯಿ ಕೊಟ್ಟರು LCD ಡಿಸ್ಪ್ಲೇ, ಅಲ್ಲಿ ಯಾರೋ 17-18 ಸಾವಿರ ರೂಪಾಯಿಗೆ ಆಮ್ಲೆಡು ಸೂಪರ್ ಆಮ್ಲೆಡ್ ಎಲ್ಲ ನಥಿಂಗ್ ಅವ್ರು ಕೊಡ್ತಿದ್ದಾರೆ. ಸೊ ಇದ್ರ ಮತ್ತೆ ಅವ್ರು 30,000 ರೂಪಾಯಿ ತೊಗೊಂಡು ಕೂಡ LCD ಡಿಸ್ಪ್ಲೇ, ಅದು 140 ಫ್ರೆಡ್ಸ್ನ ಹೈಲೈಟ್ ಮಾಡ್ತಿದ್ದಾರೆ. ಇದು ಸೆಲೆಕ್ಟೆಡ್ ಆಪ್ಲಿಕೇಶನ್ಸ್ಗೆ ಮಾತ್ರ ಸಪೋರ್ಟ್ ಆಗುತ್ತೆ. ಸೊ ಇಲ್ಲಿ ಪೂರ್ತಿ ಡಿಸಪಾಯಿಂಟ್ ಇದ್ದೀನಿ. ನನಗೇನು ಈ ಫೋನ್ ಅಂತ ಡಿಸ್ಪ್ಲೇ ಅಷ್ಟೊಂದು ಇಷ್ಟ ಆಗಲ್ಲ. ಮತ್ತೊಂದು ಮೇನ್ ಪಾಯಿಂಟು, ಈ ಕೆಳಗಿನಂಥ ಚಿನ್ನ ನೋಡಿ ತುಂಬ ದೊಡ್ಡದಾಗಿರುವಂಥ ಸೈಜ್ ಇದೆ. ಸೊ ಫ್ರಂಟಿಂದ ಲುಕ್ಸ್ ವೈಸ್ ನೀವೆಲ್ಲ ನೋಡ್ಕೊಂಡಾಗ ಈ ಫೋನಲ್ಲಿರುವಂಥ ಡಿಸ್ಪ್ಲೇ ಆನ್ ಪೇಪರ್ ಸ್ಪೆಸಿಫಿಕೇಶನ್ನೊಂದಿಗೆ ರಿಯಲ್ ಯೂಸೇಜ್ ಎಕ್ಸ್ಪೀರಿಯನ್ಸಲ್ಲಿ ಕೂಡ ತುಂಬ ಡೌನ್ಫಾಲ್ ಇದೆ. ಇದು ನೆಕ್ಸ್ಟ್ ಯಾವಾಗ ಈ ಫೋನಿಂದ ಕ್ಯಾಮ್ರಾಗೆ ಬರ್ತೀವಿ, ನೋಡಿದ ತಕ್ಷಣ 3 ಕ್ಯಾಮ್ರಾ ಇದೆಯಪ್ಪ ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ಬಟ್ ಇಲ್ಲಿರೋದು ಮೇನ್ ಒಂದೇ ಒಂದು ಸೆನ್ಸರು, ಅದು 50 ಮೆಗಾ ಪಿಕ್ಸೆಲ್ನ ಸೆನ್ಸರ್ ಕೊಡ್ತಿದ್ದಾರೆ. ಅದು ಇದರಲ್ಲಿ ನೋ OIS ಆಯಿತಾ. 30,000 ರೂಪಾಯಿ ಕೊಟ್ಟರು OIS ಇಲ್ಲ. ಟೆಲಿಫೋಟೋ ಅದು ಇದು ಅಲ್ಟ್ರಾವೈಡ್ ಲೆನ್ಸ್ ಅಂತೂ ಮರ್ತೇ ಬಿಡಿ, ಆ ಲೆನ್ಸಸ್ಗಳನ್ನ ತೋರಿಸಿಲ್ಲ ನಿಮಗೆ, ಕೊಟ್ಟೇ ಇಲ್ಲ ಇಲ್ಲಿ. ಸೊ ಬಟ್ ಸರ್ಪ್ರೈಸಿಂಗ್ಲಿ ನಾನು ಇಲ್ಲಿ ತುಂಬ ಫೋಟೋಸ್ಗಳು ತೆಗೆದಿದ್ದೀನಿ. ಡೇ ಆಗಿರಲಿ, ಇಂಡೋರ್ ಆಗಿರಲಿ, ಔಟ್ಡೋರು ಒಳ್ಳೆ ಬೆಳಕಲ್ಲಿ, ಇಂಡೋರ್ ಕೂಡ ಕೆಲವೊಂದು ಫೋಟೋಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ನನಗಿಲ್ಲಿ ಕ್ಯಾಮ್ರಾ ಕ್ವಾಲಿಟಿನಲ್ಲಿ, ಫೋಟೋಸ್ ಕ್ವಾಲಿಟಿನಲ್ಲಿ ಯಾವುದೇ ಇಶ್ಯೂ ಇಲ್ಲ. ನಾನು ಈ ಪ್ರೈಸ್ ರೇಂಜ್ಗೆ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ಫೋಟೋಸ್ಗಳು ಚೆನ್ನಾಗಿ ಬರುತ್ತೆ. ಸ್ಟೇಟ್ ಫಾರ್ಡ್ ಆಗಿ ನನ್ನ ಅನಿಸಿಕೆಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಯಾವಾಗ ಇದ್ರಂಥ ವೀಡಿಯೋ ಕ್ವಾಲಿಟಿಗೆ ಬರ್ತೀವಿ, 30,000 ರೂಪಾಯಿ ಫೋನಲ್ಲಿ 4K ರೆಕಾರ್ಡಿಂಗೇ ಸಪೋರ್ಟ್ ಇಲ್ಲ. ಜಸ್ಟ್ ನೀವು ಇಲ್ಲಿ 2K 30 FPS ವಿಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಸ್ಟೆಬಲೈಸೇಷನು, ಕಲರ್ಸು ಏನು ಕೇಳೋಕ್ಕೆ ಹೋಗ್ಬಿಡಿ. ನಾನು ವೀಡಿಯೋ ಸ್ಯಾಂಪಲ್ ತೋರಿಸ್ತಿದ್ದು ನೋಡ್ಕೋಬೋದು. ನಾವು ಹೇಳ್ಕೊಳ್ಳೋ ಹಾಗೆ ನೋಡ್ಕೊಳ್ಳೋ ಹಾಗೆ 30,000 ರೂಪಾಯಿ ಅಲ್ಲ, 8-9 ಸಾವಿರ, 10-12 ಸಾವಿರ ರೂಪಾಯಿ ಫೋನಲ್ಲಿ ಕೂಡ ಇದೇ ಲೆವೆಲ್ಗೆ ರೆಕಾರ್ಡ್ ಆಗುತ್ತಾಯ್ತಾ. ಆ ರೀತಿ ಫೀಲಿಂಗ್ಸ್ ಇರುತ್ತೆ. ವಿಡಿಯೋ ಕ್ವಾಲಿಟಿಗಂತೂ ತುಂಬ ಕಚಡ ಕೊಟ್ಟವ್ರು ಆಯಿತಾ. ಇನ್ನು ಸೇಮ್ ಫ್ರಂಟಲ್ಲಿ ಕೂಡ ಅಷ್ಟೇ ಫೋಟೋಗಳು ಚೆನ್ನಾಗಿ ಬರುತ್ತೆ. ಬಟ್ ಇಲ್ಲಿ ಕೂಡ ಇಮೇಜ್ ಪ್ರೊಸೆಸಿಂಗ್ ಮತ್ತು AI ಕ್ಯಾಮ್ರಾ ಏನು ಹೈಲೈಟ್ ಮಾಡ್ತಿದ್ದಾರೆ, ಇದು ಆ್ಯಕ್ಚುಲಿ ಕೆಲಸ ಮಾಡ್ತಿದೆ. ಬಟ್ ವಿಡಿಯೋ ಕ್ವಾಲಿಟಿನಲ್ಲಿ ಜಸ್ಟ್ ಫ್ರಂಟಲ್ಲಿ 1080p ಸಪೋರ್ಟ್ ಆಗುತ್ತೆ. ಸೊ ಟೋಟಲಿ ಡಿಸಪಾಯಿಂಟ್ ಮಾಡಿದ್ದಾರೆ ಆಯಿತಾ. ಅಟ್ಲೀಸ್ಟ್ ನಾವು 30,000 ರೂಪಾಯಿ ಕೊಡ್ತಿದ್ವಿ ಅಂದರೆ ಒಂದು ಒಳ್ಳೆ ಕ್ಯಾಮ್ರಾನಾದರೂ ಕೊಡಿ. ಅಟ್ಲೀಸ್ಟ್ ಅಲ್ಟ್ರಾವೈಡ್ ಲೆನ್ಸ್ ಕೊಟ್ಟಿದ್ರೆ ಇನ್ನು ಸ್ವಲ್ಪ ಕಾಂಪಿಟೇಷನ್ ಆದರೂ ಇರ್ತಿತ್ತು. 10-12 ರೂಪಾಯಿ ಬೇರೆ ಬೇರೆ ಫೋನ್ಸ್ಗಳ ಜೊತೆ, ಅದು ಕೊಟ್ಟಿಲ್ಲ ಇದರಲ್ಲಿ. ಸೊ ನಾನು ಇದರೊಂದಿಗೆ ಹ್ಯಾಪಿ ಇಲ್ಲ ಆಯಿತಾ. ಸೊ ಕ್ಯಾಮ್ರಾಗೋಸ್ಕರ ನೋಡ್ತಿದ್ದೀರಪ್ಪ ಅಂತಂದರೆ ವಿಡಿಯೋ ಕ್ವಾಲಿಟಿಗಳಂತೂ ತುಂಬ ಬಕ್ರ ಆಗ್ತೀರ. ದಯವಿಟ್ಟು ಕ್ಯಾಮ್ರಾ ಲವರ್ಸ್ ಎಲ್ಲ ಈ ಫೋನ ನೋಡೋಕ್ಕೂ ಹೋಗಬೇಡಿ. ಇನ್ನು ನೆಕ್ಸ್ಟ್ ಯಾವಾಗ ಈ ಫೋನ್ ಅಂತ ಪರ್ಫಾರ್ಮೆನ್ಸ್ಗೆ ಬರ್ತೀವಿ, ಟ್ರಸ್ಟ್ ಮೀ ಇದರಲ್ಲಿ ಹೊಸದಾಗಿರುವಂಥ ಈ MediaTek 7100 ಚಿಪ್ಸೆಟನ್ನು ಕೊಟ್ಟಿದ್ದಾರೆ. ಸೊ ಬಂದ ತಕ್ಷಣ ಅಂಥದ್ದು ಸ್ಕೋರ್ ಎಲ್ಲ ಟೆಸ್ಟ್ ಮಾಡಿದ್ವಿ. ಹತ್ತಿರ 7,40,000 ಸಮಥಿಂಗ್ ಏನೋ ರ್ಯಾಂಕಿಂಗ್ ಮತ್ತು CPU ಟೋಟಲ್ ಕೂಡ ಟೆಸ್ಟ್ ಮಾಡಿದ್ವಿ. ಇಲ್ಲಿ ಓಕೆ ರೇಂಜ್ನ ಈ ನಂಬರ್ಸ್ ಮತ್ತು ಕೌಂಟ್ಸ್ಗಳನ್ನ ಕೂಡ ನೋಡ್ತಾ ಇದ್ವಿ. ಸೊ ಆನೆಸ್ಟ್ಲಿ ನಿಮ್ಗೆ ಇದೇ ಪ್ರೈಸಲ್ಲಿ ಬೇರೆ ಯಾವುದೇ ಬ್ರ್ಯಾಂಡ್ ಫೋನ್ ಜೊತೆ ಹೋದರೂ ಕೂಡ ನಿಮ್ಗೆ ಈ ಪ್ರೈಸಲ್ಲಿ 9 ಲಕ್ಷ, 10 ಲಕ್ಷ, 12 ಲಕ್ಷ ಕೂಡ ಅಂಥದ್ದು ಸ್ಕೋರ್ ಬರುವಂಥ ಒಳ್ಳೆ ಚಿಪ್ಸೆಟ್ಸ್ಗಳಿದೆ. ಬಟ್ ಇಲ್ಲಿ ನಿಮಗೆ ಜಸ್ಟ್ 7 ಲಕ್ಷ ಅಂಥದ್ದು ಸ್ಕೋರ್ ರ್ಯಾಂಕಿಂಗ್ ನೋಡ್ತಾ ಇದ್ವಿ. ಇದ್ರ ಮೇಲೆ ನೀವು ಜಡ್ಜ್ ಮಾಡ್ಕೋಬೋದಾಯ್ತಾ. ನಾವಿಲ್ಲಿ BGM ಕೂಡ ಟೆಸ್ಟ್ ಮಾಡಿದ್ವಿ. 90 FPS ನೀವು ಒಂದು ಮೇಡಿಂಗ್ ಸೆಟ್ಟಿಂಗ್ಸಲ್ಲಿ ಒಳ್ಳೆ ಗೇಮ್ ಪ್ಲೇ ಆಟಾಡ್ಕೋಬೋದು. ಬಟ್ ನಾವು 30,000 ರೂಪಾಯಿ ಕೊಡ್ತಿದ್ವಿ ಅಂದರೆ ಆಬ್ವಿಯಸ್ಲಿ ಒಂದು ಗೇಮಿಂಗ್ ಫೋನಲ್ಲಿ ಯಾವ ರೀತಿ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಟ್ ನಿಮಗೆ ಬಜೆಟ್ ಮಿಡ್ ಲೆವೆಲಿ 15-16 ರೂಪಾಯಿ ಫೋನಲ್ಲಿ ಏನು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆ ರೇಂಜ್ಗೂ ಕೂಡ ಇದರಲ್ಲಿ ನಿಮಗೆ ಸಿಗೋದು ಕಷ್ಟ. ಆದರೆ ನಾನಿಲ್ಲಿ ಒಂದು ಥಿಂಗಿಗೆ ಹ್ಯಾಪಿ ಆಗಿದ್ದಪ್ಪ ಅಂದರೆ ಇದರಲ್ಲಿ LPDDR5 ರ್ಯಾಮ್ ಕೊಡ್ತಿದ್ದಾರೆ. ಅದು ಫ್ಲಾಗ್ಶಿಪ್ ಫೋನ್ಸ್ಗಳಿರುತ್ತೆ ಆಯಿತಾ. ಸೊ ಇದು ಕೂಡ ಒಂದು ವಿಚಿತ್ರ ಅಥವಾ ವಿಶೇಷ ಫೀಚರ್ ಅನ್ನಲ್ಲ. ಬಿಕಾಸ್ ಸ್ಯಾಮ್ಸಂಗ್ ಅವರು ರೀಸೆಂಟ್ಲಿ ಸ್ಯಾಮ್ಸಂಗ್ A27 ಲಾಂಚ್ ಮಾಡಿದ್ರು. ಅದರಲ್ಲಿ LPDDR5 ಇತ್ತು, UFS 4.01 ಏನೋ ಸಮಥಿಂಗ್ ಕೊಟ್ಟಿದ್ರು. ಅದು ಫ್ಲಾಗ್ಶಿಪ್ ಫೀಚರ್ಸ್ಗಳಾಗಿತ್ತು. ಬಟ್ ಇಲ್ಲಿ UFS 2.2 ಸ್ಟೋರೇಜ್ ಕೊಡ್ತಿದ್ದಾರೆ. ರ್ಯಾಮ್ ಚೆನ್ನಾಗಿದೆ, ಬಟ್ ಸ್ಟೋರೇಜ್ ಟೈಪ್ ತುಂಬ ಕನ್ಸ್ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ನಿಮಗೆ ಆಪ್ಲಿಕೇಶನ್ ಓಪಿಂಗಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಬಟ್ ಕೆಲವೊಂದು ಟೈಮ್ ಇವರು ಆ್ಯನಿಮೇಷನ್ಸೇ ಸ್ಲೋ ಇದೆ ಅನಿಸುತ್ತೆ. ಇದು ಕೂಡ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 16 ಜೊತೆಗೆ ಇವ್ರದ್ದೇ ಆದ HiOS 16 ಏನೋ ಬರುತ್ತೆ. ಮತ್ತು ನಿಮಗೆ ಇಲ್ಲಿ ಜಸ್ಟ್ 2 ವರ್ಷಗಳ ಅಪ್ಡೇಟ್ಸ್ ಮಾತ್ರ ಕೊಡ್ತಿದ್ದಾರೆ. ಸೆಕ್ಯೂರಿಟಿ ಅಪ್ಡೇಟ್ ಎಷ್ಟು ಸಿಗುತ್ತಪ್ಪ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಇದು ಮ್ಯಾಟ್ರ್ ಆಗುತ್ತೆ ನೀವು ಬ್ರ್ಯಾಂಡೆಡ್ ಫೋನ್ಸ್ ತೊಗೊಳೋದಕ್ಕೆ ಮತ್ತು ಇಂಥ ಹೊಸ ಬ್ರ್ಯಾಂಡ್ ಫೋನ್ಸ್ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಕಾಣೋದೆ ಇಲ್ಲಿ, ಮತ್ತು ಆ ಎಕ್ಸ್ಪೀರಿಯನ್ಸ್ ಕೂಡ ಕಾಣೋದು ಇಲ್ಲೇ. ಇಷ್ಟೇ ಅಲ್ಲದೆ ಇದೇ ಫೋನ್ ನೀವು ಬೇರೆ ಈ ಇನ್ಫಿನಿಕ್ಸ್ ಜೊತೆ ಎಲ್ಲ ಕಂಪೇರ್ ಮಾಡಿದ್ರೆ, ಲಾವಾ ಜೊತೆ ಕಂಪೇರ್ ಮಾಡಿದ್ರೆ ಅವರು ಆನ್ ಪೇಪರ್ ಎಷ್ಟೋ ಕಾಂಪಿಟೇಷನ್ ಫೀಚರ್ಸ್ ಕೊಡ್ತಿದ್ದಾರೆ. ಅವ್ರ ಯೂಸೇಜ್ ಎಕ್ಸ್ಪೀರಿಯನ್ಸಲ್ಲಿ ಬೆಟರ್ ಇಲ್ದಿದ್ರು ಕೂಡ ಕಮ್ಮಿ ಬೆಲೆಗೆ ಬೇರೆ ಫೋನ್ಸ್ಗಳಿಗಿಂತ ಒಳ್ಳೆ ಸ್ಪೆಸಿಫಿಕೇಶನ್ ಆದರೂ ಕೊಟ್ಟು ಜನರನ್ನ ಕ್ಯಾಚ್ ಮಾಡ್ತಿದ್ದಾರೆ. ಬಟ್ ಟೆಕ್ನೋ ಇಲ್ಲಿ
ತುಂಬ ಹಿಂದೆ ಕಾಣಿಸಿದೆ ಗುರು. ಮುಂಚೆ ಒಳ್ಳೆ ಫೋನ್ಸ್ಗಳು ಕೊಡ್ತಾ ಇದ್ರು, ಬೆಲೆ ಜಾಸ್ತಿ ಆದಾಗ ಪ್ರೊಸೆಸರು ರ್ಯಾಮು ಓಕೆ ಗುರು, ಬಟ್ ಉಳಿದಿರುವಂಥ ಫೀಚರ್ಸ್ಗಳಾದರೂ ಕೊಡ್ರಲ್ಲ, ಚೆನ್ನಾಗಿರುವಂಥ ಫೀಚರ್ಸ್ನ ಕೊಡಿ. ಇನ್ನು ಇದನ್ನ ಬಿಟ್ಟರೆ ನಾವು ಬೇರೆ ಫೋನ್ಸ್ ಜೊತೆಲ್ಲ ಇದನ್ನು ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಈ ಮೋಟೋರೋಲಾ ಅವರ ಹೊಸ ಮೋಟೋ G70 ಫೀಸನ್ ನೋಡಿ, ಅಲ್ಲಿ ಎಷ್ಟೋ ಒಳ್ಳೆ ಬ್ಯಾಟ್ರಿ, ಕ್ಯಾಮ್ರಾ, ಡಿಸೈನ್, ಪ್ರೊಸೆಸರ್ ಎಲ್ಲ ಚೆನ್ನಾಗಿ ಕೊಡಿದ್ದಾರೆ. ಅವನದು ವಿತ್ ಆಫ್ರಿಂದಿಗೆ 26-27 ಸಾವಿರ ಸಿಗುತ್ತೆ. ಇದು ವಿತ್ ಆಫ್ರಿಂದಿಗೆ 28, ಮತ್ತೊಂದು ₹1,000 ಜಾಸ್ತಿ ತೊಗೊಂಡ್ರು ಕೂಡ ಇದು ಎಲ್ಲದರಲ್ಲೂ ಕಮ್ಮಿ ಇದೆ. ಸೊ ಅದಕ್ಕೆ ಯಾವ್ದಾವುದೋ ಇಂಥ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಚೆನ್ನಾಗಿದೆ, ಸಖತ್ತಾಗಿದೆ, ಒಂದೊಂದು ನಿಮಿಷದ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಸ್ಮಾರ್ಟ್ಫೋನ್ ಚೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಯಿತಾ. ನನ್ನ ತಮ್ಮನೆಲ್ಲ ಅದಕ್ಕೆ ಹಾಕಿದ್ದೆ, ಬಕ್ರಾ ಆಗಬೇಡಿ ಅಂತ. ಯಾವಾಗ ಈ ಫೋನ್ ಇಂಥ ಕೊನೆಯ ಪಾರ್ಟ್ ಇದ್ರಂಥ ಬ್ಯಾಟ್ರಿಗೆ ಬರ್ತೀವಿ. ಎಸ್, ಈ ಫೋನ್ ತುಂಬ ಬಲ್ಕಿ ಹೆವಿ ಇದೆ ಬಿಕಾಸ್ ಆಫ್ ಇದಿರುವಂಥ ಬಿಗ್ಗರ್ ಬ್ಯಾಟ್ರಿ, 8000 mAh ಬ್ಯಾಟ್ರಿ ಕೊಡ್ತಿದ್ದಾರೆ. ಸೊ ಈ ಸದ್ಯಕ್ಕೆ ದೊಡ್ಡ ದೊಡ್ಡ ಬ್ಯಾಟ್ರಿಗಳೆಲ್ಲ ಕಾಮನ್ ಆಗ್ತಿದೆ. ಬಟ್ ನಾನು ಒಪ್ಕೋತೀನಿ ಗುರು, ಇದು ಬೆಸ್ಟ್ ಬ್ಯಾಟ್ರಿ, ಒಳ್ಳೆ ಬ್ಯಾಕಪ್ ಸಿಗುತ್ತೆ, ಮತ್ತು ಟೆಕ್ನೋಲಿ ಒಳ್ಳೆ ಕೆಲಸನೂ ಮಾಡಿದೆ. ವಿತ್ ಬಾಕ್ಸ್ ನಿಮಗೆ 45 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟು ಸಿಗುತ್ತೆ. ಸೊ ಇದು ನಿಮಗೆ ಜಸ್ಟ್ 40% ಚಾರ್ಜ್ ಆಗೋಕ್ಕೆ ಸಮಥಿಂಗ್ 40 ಮಿನಿಟ್ಸ್ ಏನೋ ತೊಗೊಳತ್ತಂತೆ. ಬಾಕಿ 0 to 100% ಚಾರ್ಜ್ ಆಗೋಕ್ಕೆ ಆಲ್ಮೋಸ್ಟ್ ನಿಮಗೆ 1.5-2 ಗಂಟೆ ಬೇಕಾಗುತ್ತೆ. ಬಿಕಾಸ್ 50% ಚಾರ್ಜ್ ಆದಮೇಲೆ ಇದು ಸ್ಲೋಲಿ ಚಾರ್ಜ್ ಆಗುತ್ತಂತೆ. ಸೊ ಗೊತ್ತಿಲ್ಲ, ಇದನ್ನೇ ನಾವು ಟೆಸ್ಟ್ ಮಾಡಿಲ್ಲ, ಬಟ್ ಬ್ರ್ಯಾಂಡ್ ಈ ರೀತಿ ಇದಕ್ಕಿಂತ ಫಾಸ್ಟಾಗಿ ಚಾರ್ಜ್ ಮಾಡತ್ತಂತಲೇ ಕ್ಲೇಮ್ ಮಾಡುತ್ತೆ. ಬಟ್ ಬ್ಯಾಟ್ರಿ ಚೆನ್ನಾಗಿದೆಯಪ್ಪ ಅಂತಂದರೆ ಅಡ್ಯಾಪ್ಟ್ರು ಚೆನ್ನಾಗಿರಬೇಕಾಗಿತ್ತಪ್ಪ ಅಂತ ನಾನು ಹೇಳಬಲ್ಲೆ ಇಷ್ಟೇ. ಸೊ ಬಾಕಿ ಈ ಫೋನ್ ಇರುವಂಥ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನೀವೆಲ್ಲ ರಿಯಾಲಿಟಿನ ನೋಡ್ಕೊಂಡಿದ್ದಾರೆ. ಬಟ್ ಈ ಶಾರ್ಟ್ ವೀಡಿಯೋಸ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸು ಮತ್ತು ಈ ಫೋನ ಪಾಸಿಟಿವ್ ಪಾಯಿಂಟ್ಸ್ಗಳೇ ಮೇಯ್ನ್ ಹೈಲೈಟ್ನ ತೋರಿಸ್ಬಿಟ್ಟು ನಿಮ್ಗೆ ಸೆಲ್ ಆಗುವ ಹಾಗೆ ಅಥವಾ ನೀವು ಇದನ್ನು ತೊಗೊಳ್ಳೋ ಹಾಗೆ ಮಾಡ್ತಾರೆ. ಬಟ್ ಸ್ಪೆಸಿಫಿಕೇಷನ್ ಬಿಟ್ಬಿಡಿ, ಆನ್ ಪೇಪರ್ ಅಂತೂ ಚೆನ್ನಾಗೇ ಇಲ್ಲ, ಇನ್ನು ಯೂಸೇಜಲ್ಲಿ ಕೂಡ ಎಷ್ಟೋ ಕಮ್ಮಿಗಳಿದೆ ಅಂತ ಎಲ್ಲ ನಿಮಗೆ ಲೈವ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮ್ಗೆ ಅರ್ಥ ಆಗಿರ್ಬೋದು ಈ ಫೋನ್ನ ರಿಯಾಲಿಟಿ ಬಗ್ಗೆ. ಸೊ ನೋಡಿ, ಇನ್ನು ಕೊನೆಯದಾಗಿ ನಮ್ಮ 30,000 ಬೆಸ್ಟ್ ಫೋನ್ ಕೊಂಡ್ಕೋಬೇಕಪ್ಪ, ಇದನ್ನ ಬಿಟ್ಟರೆ ಬೇರೆ ಯಾವ ಆಪ್ಷನ್ಸ್ಗಳಿದೆಯಪ್ಪ ಅಂತ ಕೇಳ್ತಿದ್ರೆ ನೋಡಿ, ಅಂಡರ್ 25K ಬಜೆಟಲ್ಲಿ ಒಂದು ನೀವು ರಿಯಲ್ಮಿ P4 ಜೊತೆ ಹೋಗಿ ಒಳ್ಳೆ ಪರ್ಫಾರ್ಮೆನ್ಸು, ಬ್ಯಾಟ್ರಿ ಮತ್ತು ಕ್ಯಾಮ್ರಾ ಕೂಡ ಅದ್ರಲ್ಲಿ ತುಂಬ ಚೆನ್ನಾಗಿದೆ. ಬಟ್ OIS ಒಂದಿಲ್ಲ. ಇನ್ನು ಗೇಮಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ನೋಡ್ತಿದ್ದೀರಾ ಮತ್ತು ನಿಮ್ಗೆ ಒಳ್ಳೆ ಕ್ಯಾಮ್ರಾ ಬೇಕಾಗಿತ್ತಪ್ಪ ಅಂದರೆ ನಿಮಗೆ Oppo K13 ಅಂಡರ್ 25 ಕೂಡ ಒಂದು ಬೆಸ್ಟ್ ಆಪ್ಷನ್ ಇದೆ. ಇದನ್ನ ಬಿಟ್ಟು ನಿಮಗೆ 25, 27, 28ಗೆಲ್ಲ ಹುಡುಕ್ತಿದ್ದೀರಾ ಅಂದರೆ ಇದಕ್ಕಿಂತ ಎಷ್ಟೋ ಮಚ್ ಬೆಟರ್ ಆಲ್ರೌಂಡರ್ ಒಂದು ಬೆಸ್ಟ್ ಫೋನಪ್ಪ ನನ್ನ ಪ್ರಕಾರ ಕನೆಕ್ಟ್ ಮಾಡ್ಕೊಳ್ಳಂದ್ರೆ ನಾನು ಈ ಮೋಟೋ ಎಡ್ಜ್ 70 ಫ್ಯೂಷನ್ ಅಂತ ಕರಿಬಲ್ಲೆ. ಸೊ ನೀವು ಕಣ್ಮುಚ್ಚಿ ಆ ಸ್ಮಾರ್ಟ್ಫೋನ ಕೊಂಡ್ಕೋಬಹುದು. ಬಟ್ ನಿಮಗೆ ಮೋಟೋ ಎಲ್ಲ ಇಷ್ಟ ಆಗಲ್ಲಪ್ಪ ಅಂತಂದರೆ ನಾವು ನಿಮ್ಗೆ ಬೇರೆ ಆಪ್ಷನ್ಸ್ ಕೊಡೋಕ್ಕಾಗಲ್ಲ ಆಯಿತಾ. ಬಿಕಾಸ್ ಕರೆಂಟ್ ಮಾರ್ಕೆಟ್ಲಿ ಎಲ್ಲ ಸ್ಮಾರ್ಟ್ಫೋನ್ಸ್ಗಳ ಬೆಲೆ ಡಬಲ್ ಆಗ್ತಿದೆ. ಹತ್ತಿರ ಇವಾಗ 15% ಜಾಸ್ತಿ ಆಗಿದೆ, 10% ಜಾಸ್ತಿ ಆಗಿದೆ. ಇವನ್ ಗೌರ್ಮೆಂಟ್ ಅವರು ಕೂಡ ಏನೋ ಗುಡ್ ನ್ಯೂಸ್ ಕೊಡ್ತಿದ್ದಾರೆ ಆಯಿತಾ. ಅಂಡರ್ 25K ಬಜೆಟ್ಲಿರುವಂಥ ಎಲ್ಲ ಫೋನ್ಸ್ಗಳ ಬೆಲೆ ಲೈಕ್ GST ಏನು 18% ಇತ್ತು ನೋಡಿ, ಅದನ್ನ 5% ತೊಗೊಂಡು ಬರಲಿದ್ದಾರಂತೆ. ಹೋಪ್ಫುಲಿ ಅಪ್ಡೇಟ್ಸ್ ಏನಾದರೂ ಸಿಕ್ತಪ್ಪ ಅಂತಂದರೆ ಈ ಅಂಡರ್ 25,000 ಬೆಲೆ ಇರುವಂಥ ಎಲ್ಲ ಫೋನ್ಸ್ಗಳಲ್ಲಿ 2-3 ಸಾವಿರ ಬೆಲೆ ಕಮ್ಮಿ ಆಗುತ್ತೆ. ಗೊತ್ತಿಲ್ಲ ಇದು ಯಾವಾಗ ಅಪ್ಡೇಟ್ ಆಗುತ್ತೆ ಅಂತ, ಬಟ್ ಬಂದರೆ ಚೆನ್ನಾಗಿರುತ್ತೆ. ನೋಡಿ, ಇದಷ್ಟು ಈ ಟೆಕ್ನೋ ಪೋ 8ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ ಆಗಿತ್ತು. ನಿಮಗೆ ಇದ್ರ ಕ್ವಶನ್ಸ್ ಇತ್ತಪ್ಪ ಅಂದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.